ಹಾಯ್ ಹೆಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು, ಹಾಗೆ ನಾನು ಕೂಡ ಇಲ್ಲಿ ಚೆನ್ನಾಗಿದ್ದೀನಿ. ನೋಡಿ, ಈಗ ನಾನು ತಿಂಡಿ ತಿಂದುಬಿಟ್ಟು ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ ಅಮ್ಮ ತಿಂಡಿಯೆಲ್ಲ ಆದಮೇಲೆ ಪಾತ್ರೆಗಳೆಲ್ಲ ತೊಳಿತಾ ಇದ್ದಾರೆ. ನೋಡ್ತಾ ಇದ್ದೀರಲ್ಲ, ಸದ್ಯಕ್ಕೆ ನನ್ನ ಕೆಲಸ ಏನಿಲ್ಲ. ನಾನು ಜಸ್ಟ್ ಇವಾಗ ವ್ಲಾಗ್ ಮಾಡೋದಷ್ಟೇ, ಇನ್ನೂ ಕೆಲಸ ಮಾಡ್ತಾಯಿಲ್ಲ ಇವಾಗ ಸದ್ಯಕ್ಕೆ. ಇನ್ನೊಂದು ಸ್ವಲ್ಪ ದಿವಸ ಅಷ್ಟೇ, ಆಮೇಲೆ ನಾನು ಕೆಲಸ ಮಾಡ್ತೀನಿ. ನೋಡಿ, ನಾನು ಎದ್ದೇಳೋ ಅಷ್ಟರೊಳಗಡೆ ನಮ್ಮಮ್ಮ ಹೆಂಗೆ ಸರ್ಪ್ರೈಸ್ ಕೊಟ್ಟಿದ್ದಾರೆ ಅಂತಂದರೆ, ನನಗೆ ಕೆಲಸ ಏನಿಲ್ವಲ್ಲ ಅಂತ ಹೇಳ್ಬಿಟ್ಟು ಮಲ್ಕೊಂಡೆ. ಎದ್ದೇಳೋಷ್ಟರೊಳಗಡೆ ನನಗೆ ಫೇವ್ರೇಟ್, ನನಗೆ ಇಷ್ಟವಾಗಿರೋದು ಒಬ್ಬಟ್ಟಿಂದು ಹೂರಣ ಮಾಡಿದ್ದಾರೆ. ಅಂದರೆ ಹೂರಣ ಇಷ್ಟ ಆಗಲ್ಲ ನಂಗೆ, ಒಬ್ಬಟ್ಟು ಫುಲ್ಲು ತಟ್ಬಿಟ್ಟು ಮಾಡಿದ್ರೆ ಚೆಂದ. ನೋಡಿ, ನಂಗೆ ಇದರಲ್ಲಿ ಒಂದು ಹೊಸ ವಿಷಯ ಅಂತಂದರೆ, ಈ ಒಬ್ಬಟ್ಟು ಮಾಡ್ತಾರಲ್ಲ ಅದರಲ್ಲಿ ಸಾಂಬಾರು ಕೂಡ ಮಾಡ್ತಾರೆ. ನೋಡಿ, ಬೇಳೆ ಬೇಯಿಸಿರ್ತಾರಲ್ಲ ಇದರಲ್ಲಿ. ನಮ್ಮ ಕಡೆ ಎಲ್ಲ ಮಾಡಲ್ಲ, ನಮ್ಮ ಕುಮಟ ಕಡೆ ಎಲ್ಲ ಮಾಡಲ್ಲ. ಹೇಗಿದೆ ಚಿನಿ ಒಬ್ಬಟ್ಟು? ಹಾಂ, ಸೂಪರ್. ಹೇಗಿದೆಯಮ್ಮ? ನೋಡಿ, ನಮ್ಮಮ್ಮನಿಗೆ ನೋವು ಬರ್ತಾಯಿದೆ. ಯಾಕೆ ಅಂತಂದರೆ ಮಾಡಿರೋದು ಅವರು, ಕೇಳಬೇಕಾಗಿರೋದು ಅವರು, ಅದು ಬಿಟ್ಟು ನಾನು ಕೇಳ್ತಾ ಇದ್ದೀನಿ ಅಲ್ವಾ ಮಾಡಿರೋ ಥರ. ಅದಕ್ಕೆ ನಮ್ಮಮ್ಮನಿಗೆ ನೋವು ಬರ್ತಿದೆ ನೋಡಿ. ಹಾಗೆಯೇ ನಮ್ಮ ಚಿನ್ನಿ ಒಬ್ಬಟ್ಟು ತಿಂದುಬಿಟ್ಟು ಅಪ್ಪನಿಗೆ ಊಟ ಕೊಡೋಕ್ಕೆ ಅಂತ ಹೊರಟರು. ಅದೇನೋ ವಿಡಿಯೋ ಮಾಡೋದು ಮಾಡ್ತಾವ್ನಿ. ಏನು ಗೊತ್ತಾ, ನಮ್ಮ ಚಿನ್ನಿಗೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದಾಗ ಅವ್ರಿಗೆ ಭಯ ಸ್ಟಾರ್ಟ್ ಆಗಿಬಿಟ್ಟಿದೆ. ಯಾಕಂದರೆ ಅವ್ರು ಕುಂತರೂ ವೀಡಿಯೋ ಮಾಡ್ತಾಳೆ, ನಿಂತರೂ ವೀಡಿಯೋ ಮಾಡ್ತಾಳೆ ಅಂತ ಅಂದ್ಕೊಂಡು ಭಯ ಸ್ಟಾರ್ಟ್ ಆಗಿಬಿಟ್ಟಿದ್ದು ಅವ್ರಿಗಂತೂ. ಅವ್ರಿಗೆ ಇದೆಲ್ಲ ಇಷ್ಟ ಆಗಲ್ಲ, ಆದ್ರೂ ನಾನು ವೀಡಿಯೋ ಮಾಡ್ತೀನಿ. ಏನು ಗೊತ್ತಾ, ನಮ್ಮ ಚಿನ್ನೇನು ಊಟ ಕೊಡೋಕೆ ಹೋದ್ರು, ನಾನಂತೂ ಕಾಯ್ತಾನೇ ಇದ್ದೆ. ಯಾಕೆ ಅಂತಂದರೆ ಒಬ್ಬಟ್ಟು ಸಾರಿಂದ ಊಟ ಮಾಡಲಿಕ್ಕೆ. ಇದು ನನಗೆ ಹೊಸ್ತು ಒಂಥರ ಈ ಸಾರು, ನಮ್ಮ ಕಡೆ ಎಲ್ಲ ಮಾಡಲ್ಲ. ಹಾಗಾಗಿ ಈ ಸಾರು ಸಖತ್ತಾಗಿರುತ್ತೆ, ಒಬ್ಬಟ್ಟಿನ ಸಾರು. ನೀವು ಯಾರು ಮಾಡಲ್ವೋ ಅದನ್ನ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಸಾರಂತೂ ಸಖತ್ತಾಗಿತ್ತು, ಅದ್ರ ಬಗ್ಗೆ ಒಂದು ಮಾತಿಲ್ಲ. ಹಾಗೆಯೇ ಯಾರ್ಯಾರು ಈ ಸಾರನ್ನ ಮಾಡ್ಕೊಂಡು ತಿಂದಿಲ್ವೋ ನೀವು ಮಾಡ್ಕೊಂಡು ತಿನ್ನಿ, ಸಖತ್ತಾಗಿರುತ್ತೆ ಒಬ್ಬಟ್ಟು ಸಾರು. ಅಮ್ಮ ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರು, ನಂತರ ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿದ್ರು. ಯಾಕೆ ಅಂತಂದರೆ ಇನ್ನೂ ಪೂಜೆ ಆಗಿರಲಿಲ್ಲ. ಹಾಗಾಗಿ ಈಗ ಮನೆ ಒರೆಸ್ತಾ ಇದ್ದಾರೆ ನೋಡಿ. ಪೂಜೆ ಮಾಡಿ ಎಲ್ಲ ಚೆನ್ನಾಗಿರಿ ಅಂತ ನೀವು ಅಂದ್ಕೋತಿರ್ತೀರ ಯಾಕೆ ಹೀಗಂದರು ಅಂತ ಹೇಳಿಬಿಟ್ಟು. ಅದಕ್ಕೊಂದು ರೀಸನ್ ಇದೆ ಗೊತ್ತಾ, ನನಗೊಂದು ಕೆಟ್ಟ ಅಭ್ಯಾಸ ಇದೆ. ನಾನು ಏನೇ ಜ್ಯುವೆಲರೀಸ್ ಆಗಲಿ, ಏನೇ ತೊಗೊಂಡು ಬಂದರೂ ರಬ್ಬರ್ ಬ್ಯಾಂಡು, ಕ್ಲಿಪ್ಸು, ಸ್ಟಿಕ್ಕರ್ಸ್ ಈ ಥರ ಇದೆಲ್ಲ ಕಲೆಕ್ಟ್ ಮಾಡಿ ಇಟ್ಕೋತೀನಿ. ಬಿಟ್ಟರೆ ಅದನ್ನ ಯಾವುದೂ ಯೂಸ್ ಮಾಡಲ್ಲ. ನನಗೆ ಅದೇನೋ ಗೊತ್ತಿಲ್ಲ, ಯೂಸ್ ಮಾಡೋಕ್ಕೆ ಇಷ್ಟ ಆಗಲ್ಲ ನನಗೆ. ಅದು ನನ್ನ ಜೊತೆ ಇರಬೇಕು ಅಷ್ಟೇ. ಅಂದರೆ ಯೂಸ್ ಮಾಡ್ತೀನಿ, ಅಂದರೆ ಫಂಕ್ಷನೆಲ್ಲ ಹೋಗುವಾಗೆಲ್ಲ ಯೂಸ್ ಮಾಡ್ತೀನಿ ಇದನ್ನೆಲ್ಲ. ಅಂದರೆ ನನಗೆ ಹೊಸದು ಕ್ಲಿಪ್ಸು ಇವೆಲ್ಲ ಬಟ್ಟೆ ಆಗಲಿ ಇದೆಲ್ಲ ನನಗೆ ಮನೆ ಹತ್ರ ಹಾಕ್ಕೊಳ್ಳೋಕೆ ಇಷ್ಟ ಆಗಲ್ಲ. ಅದನ್ನೆಲ್ಲ ಎಲ್ಲಾದರೂ ಹೊರಗಡೆ ಹೋಗುವಾಗ ಫಂಕ್ಷನ್ ಇದ್ದಾಗ ಅಷ್ಟೇ ಯೂಸ್ ಮಾಡೋಕ್ಕೆ ಇಷ್ಟ ನನಗೆ. ಹಾಗಾಗಿ ನಾನು ಹಾಕ್ಕೊಳ್ಳೋಕೆ ಹೋಗಲ್ಲ. ಆದರೆ ನಮ್ಮಮ್ಮ ಅದನ್ನೆಲ್ಲ ಅದನ್ನೇನು ಕಾಗಿಟ್ಕೊಂಡಿದ್ದೀಯಾ, ಬೇರೆ ತೊಗೊಳ್ಬೋದಲ್ವ, ಹೊಸದು ಇನ್ನೂ ಚೆನ್ನಾಗಿರೋದು ತೊಗೊಳ್ಬೋದಲ್ಲ, ಹಾಕು ಅಂತ ಇರ್ತಾರೆ. ಅದಕ್ಕೆ ಅವರು ಹೇಳೋದು ಸರಿನೇ ಅಲ್ವಾ ಅಂತ ಹೇಳ್ಬಿಟ್ಟು ಇನ್ಮೇಲಿಂದ ಹಾಕ್ಕೊಳ್ತೀನಿ. ನೋಡಿ, ನಮ್ಮ ಚಿನ್ನಿ ಬಾಡಿಗೆಗೆ ಹೋಗಿ ಬಂದು ಬಿಟ್ಟರು. ಇಲ್ಲೇ ನಿಲ್ಲಿಸ್ತೀಯಾ? ಏನು ಗೊತ್ತಾ, ನಾನು ನಮ್ಮ ಚಿನ್ನಿ ಬರೋದನ್ನೇ ಕಾಯ್ತಿದ್ದೆ. ಯಾಕೆ ಅಂತಂದರೆ ನನಗೆ ಇಷ್ಟವಾಗಿರೋ ಹಣ್ಣು ಥರ ಕೇಳಿದ್ದೆ, ಮಾವಿನ ಹಣ್ಣನ್ನು. ಯಾಕಂದರೆ ನಾನು 1 ಇಯರ್ ನಂತರ ತಿಂತಾ ಇರೋದು. ನಾನು ಪ್ರೆಗ್ನೆಂಟಲ್ಲಿದ್ದಾಗ ತಿನ್ನೋಕ್ಕಾಗಲಿಲ್ಲ. ಖುಷಿಗೆ ಕಾಯ್ತಾ ಇದ್ದೆ, ಆ ಒಂದು ಆಸೆಯಿಂದ ಮಾವಿನ ಹಣ್ಣು ತಿನ್ನೋಣ ಅಂತ. ಹಾಗೆಯೇ ಮಾವಿನ ಹಣ್ಣು ಕೂಡ ತಿಂದೆ ತುಂಬ ಆಸೆಯಲ್ಲಿ. ಆದರೆ ಪಾಪುಗೆ ಬೇದಿ ಕಾಣಿಸ್ಕೊಬಿಡ್ತು, ಲೂಸ್ ಮೋಷನ್ ಥರ ಆಗಿಬಿಟ್ಟಿತ್ತು ಪಾಪುಗೆ. ನನಗೆ ಗೊತ್ತಿಲ್ಲ ಮಾವಿನ ಹಣ್ಣು ತಿಂದೆ ಆಯಿತು ಇಲ್ಲ ಬೇರೆ ಪ್ರಾಬ್ಲಮಿಂದ ಆಯಿತು, ನನಗೆ ಗೊತ್ತಿಲ್ಲ. ನೀವು ಹೇಳಿ, ಅದು ಏನು ತಿನ್ಬೋದಾ ಬಾಣಂತಿರು ತಿನ್ನಬಾರ್ದಾ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಆಯಿತಾ. ಇದೊಂದು. ಹಾಗೆಯೇ ಅಮ್ಮ ಸ್ನಾನ ಮಾಡ್ಕೊಬಂದು ಮನೆ ಮುಂದೆ ಹೊಸಲಿಗೆ ರಂಗೋಲಿ ಹಾಕ್ತಾಯಿದ್ದಾರೆ. ನೋಡಿ, ನಮ್ಮ ಚಿನ್ನಿಗೆ ಎಷ್ಟು ಹೇಳಿದ್ರು ಅಷ್ಟೇ, ಯಾವಾಗ ನೋಡಿದ್ರು ಮನೆ ಮುಂದೆಲ್ಲ ಚಪ್ಪಲಿ ಬಿಚ್ಚಿಡ್ತಾನೆ. ಬಿಚ್ಚಿಡ್ಬೇಡ ಅಂದ್ರೂ ಅಲ್ಲೇ ಬಿಚ್ಚಿಡ್ತಾನೆ. ನಮ್ಮಮ್ಮನಿಗೆ ಚಪ್ಪಲಿ ಎತ್ತಿಟ್ಟಿನೇ ಸಾಕೋ ಹೋಗಬೇಕು, ಆಗ ಮಾಡ್ತಾನೆ. ನಮ್ಮಮ್ಮ ಎಷ್ಟೇ ಕೆಲಸ ಮಾಡಿ ಸುಸ್ತಾದ್ರೂ ಅವ್ರಿಗೆ ಸಮಾಧಾನ ಅಂತ ಸಿಗೋದೇ ದೇವ್ರಿಗೆ ಪೂಜೆ ಮಾಡಿದ್ಮೇಲೆ. ಅಲ್ಲಿವರೆಗೂ ಅವ್ರೇನೋ ಒಂಥರ ಇರ್ತಾರೆ.
ಇದೆಲ್ಲರಿಗೂ ಹಾಗೆ ಅನಿಸುತ್ತೆ, ಅವರಿಗೆ ಸಮಾಧಾನ ಸಿಗೋದೇ ದೇವ್ರ ಪೂಜೆ ಮಾಡಿದ ಮೇಲೆ. ಅಲ್ಲಿವರೆಗೂ ಏನೇ ಮಾಡಿದ್ರೂ ಒಂದು ನೆಮ್ಮದಿ ಅನ್ನೋದಿರಲ್ಲ. ನೋಡಿ ಅಮ್ಮ ಈಗ ಪೂಜೆಗೆ ಶುರು ಮಾಡಿದ್ರು. ನಮ್ಮನೆ ದೇವ್ರ ಫೋಟೋ ಮೇಲೆ ಜಾಸ್ತಿ ಮೇಲೆ ಇದೆ, ಹಾಗಾಗಿ ನಾವು ಚೇರ್ ಮೇಲೆ ಹತ್ಕೊಂಡೇ ಹೂವು ಹಾಕೋದು. ಹಾಗೆಯೇ ನಿಮ್ಮ ಅಮೂಲ್ಯವಾದ ಟೈಮ್ನ ನನಗೆ ಅಂತ ಕೊಟ್ಟು ನನ್ನ ವ್ಲಾಗ್ನ ಕೊನೆಯವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆಯಿತಾ. ಇವತ್ತಿನ ನನ್ನ ದಿನಚರಿ ವ್ಲಾಗ್ ಹೇಗಿತ್ತು, ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.